SSLC ಮಾರ್ಚ್ ಎಕ್ಸಾಮ್ಗೆ ಬರ್ರೆ 5 ತಿಂಗಳು ಉಳಿದಿದೆ. ಈಗ ನೀವು ಏನು ಮಾಡಬೇಕು? ಈಗಂತೂ 6 ತಿಂಗಳು ವೇಸ್ಟ್ ಮಾಡಿದ್ವಿ. ಸೊ ಇನ್ನೊಂದು 5 ತಿಂಗಳಿನಲ್ಲಿ ಹೇಗೆ ಓದೋದು, SSLCನಲ್ಲಿ ಟಾಪ್ ಸ್ಕೋರ್ ಹೇಗೆ ಮಾಡೋದು, ನಿಯರ್ ಟು 600+ ಮಾರ್ಕ್ಸನ್ನು ಹೇಗೆ ಸ್ಕೋರ್ ಮಾಡೋದು ಅನ್ನೋದು ನಿಮಗೆ ಇವತ್ತು ಹೇಳ್ಕೊಡ್ತೇನೆ. ಸೊ ಇಫ್ ಇನ್ ಕೇಸ್ ಯು ಆರ್ ವೆರಿ ನ್ಯೂ ಟು ದ ಚಾನಲ್, ಫಸ್ಟ್ ಟೈಮ್ ಚಾನಲ್ ನೋಡ್ತಿದ್ದೀರಾ, ಫಸ್ಟ್ ಟೈಮ್ ನನ್ನನ್ನು ನೋಡ್ತಿದ್ರೆ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ದ ಚಾನಲ್, ಮೇಕ್ ಶೋರ್ ಟು ಹಿಟ್ ದ ಲೈಕ್ ಬಟನ್ also. So before we start, I just wanted to inform you one thing, that is actually Yashu sir has met with one small accident. So because of that he won't be continuing the class, maths class. He will resume it after few days. So till then you people need to adjust with the maths classes. So ಸ್ವಲ್ಪ ದಿವಸ ಆದ ತಕ್ಷಣ ಅವ್ರು ಬರ್ತಾರೆ, ಸ್ವಲ್ಪ ರೆಸ್ಟ್ ಮಾಡ್ಲಿಕ್ಕೆ ಹೇಳಿದ್ದಾರೆ ಡಾಕ್ಟರು. ಸೊ ಸ್ಮಾಲ್ ಆಕ್ಸಿಡೆಂಟ್ ಆಗಿದೆ, ಸೊ ಅದಕ್ಕೆ ಅವ್ರು ರೆಸ್ಟ್ ಮಾಡಬೇಕು. ರೆಸ್ಟ್ ಮಾಡಿ ಒಂದು ಸ್ವಲ್ಪ ಗಟ್ಟಿಮುಟ್ಟಿ ಆಗಿ ಮ್ಯಾಥ್ಸ್ ಕಲಿಸ್ಲಿಕ್ಕೆ ಗಟ್ಟಿಮುಟ್ಟು ಆಗಬೇಕಲ್ಲ, ಸೊ ಗಟ್ಟಿಮುಟ್ಟಾಗಿ ಬರ್ತಾರೆ. ಟಿಲ್ ದೆನ್ ಯು ಪೀಪಲ್ ನೀಡ್ ಟು ಬಿ ವಿತ್ ಮೀ ಇಟ್ ಸೆಲ್ಫ್. ಕ್ಲಿಯರ್? ಸೊ ಸ್ಟಾರ್ಟ್ ಮಾಡೋಣ. ಸೊ ಐ ವಾಂಟ್ ಯುವರ್ ಪ್ರೇಯರ್ಸ್ ಆಲ್ಸೋ ದಟ್ ಹಿ ವಿಲ್ ಗೆಟ್ ವೆಲ್ ಸೂನ್ ಫಾಸ್ಟ್. ಕ್ಲಿಯರ್? ಸೊ ಲೆಟ್ ಸ್ಟಾರ್ಟ್ ವಿತ್ ದ ಟೈಮ್ ಟೇಬಲ್. ನಾನು ನೋಡಿದೆ ಬಹಳ ಮಂದಿ ಕೇಳ್ತಿದ್ರು, ಮ್ಯಾಮ್ SSLCದು ಪ್ಲೀಸ್ ಮಾರ್ಚ್ ತನಕ ಒಂದು ಟೈಮ್ ಟೇಬಲ್ ಕೊಟ್ಬಿಡಿ ಮ್ಯಾಮ್, ಹೇಗೆ ಮಾಡೋದು ಅನ್ನೋದು ನಮಗೂ ಒಂದು ಐಡಿಯಾ ಗೊತ್ತಾಗುತ್ತೆ, ಎಷ್ಟು ದಿನ ಉಳಿದಿದೆ, ನಮ್ಗೆ ಸೀರಿಯಸ್ನೆಸ್ ಬರುತ್ತೆ ಮ್ಯಾಮ್. ಸೊ ನೀವು ಹೇಳಿದ್ರಿ, ನಾನು ಕೇಳಿದೆ. ಸೊ ಇವತ್ತು ನಿಮಗೆ ಇವತ್ತಿಂದ ಹೇಗಪ್ಪ ಪ್ರಿಪೇರ್ ಮಾಡ್ಕೋಬೋದು, ನೀವು ಈ ತಿಂಗಳು ಏನು ಮಾಡ್ಬೋದು, ನವೆಂಬರ್ನಲ್ಲಿ ಏನು ಮಾಡ್ಬೋದು, ಡಿಸೆಂಬರ್ನಲ್ಲಿ ಏನು ಮಾಡ್ಬೋದು, ಜನವರಿನಲ್ಲಿ ಪ್ರಿಪ್ರೇಟರಿ ಎಕ್ಸಾಮ್ಸ್ ಬರುತ್ತೆ, ಅವಾಗ ಏನು ಮಾಡ್ಬೋದು ಅನ್ನೋದು ನಿಮಗೆ ಈಸಿಯಾಗಿ ಹೇಳ್ಕೊಡ್ತೇನೆ, ಆಯಿತಾ? ಸೊ ಐ ವಿಲ್ ಟೆಲ್ ಯು ಪೀಪಲ್ ಲೈಕ್ ಈಸಿಯೆಸ್ಟ್ ವೇ, ಸೊ ದ್ಯಾಟ್ ಯು ಪೀಪಲ್ ವಿಲ್ ಬಿ ಈಸಿ ಟು ಅಂಡರ್ಸ್ಟ್ಯಾಂಡ್ ಇಟ್ ಆಲ್ಸೋ, ಆಯಿತಾ? ಸೊ ಅಕ್ಟೋಬರ್ನಲ್ಲಿ ಸ್ಟ್ರಾಂಗ್ ಫೌಂಡೇಶನ್ ಮಂತ್. ಓಕೆ, ಅಕ್ಟೋಬರ್ ಅಂದರೆ ಏನು ಇಟ್ಕೊಂಡ್ಬಿಡಿ, ಸ್ಟ್ರಾಂಗ್ ಫೌಂಡೇಶನ್ ಮಂತ್. ಸ್ಟ್ರಾಂಗ್ ಫೌಂಡೇಶನ್ ಮಂತ್ ಅಂದರೆ ಏನು ಓದಿದಿರಲ್ಲ ಚಾಪ್ಟರ್ಸು, ನನಗೆ ಗೊತ್ತು. ಈಗ ಇನ್ನೊಂದು 4-5 ದಿನದಲ್ಲಿ ಅಂತೂ ದಿವಾಲಿ ಸ್ಟಾರ್ಟ್ ಆಗಿಬಿಡ್ತದೆ, ಆಯ್ತು, ರೈಟ್? ಸೊ ಎಲ್ಲರಿಗೂ ಒಂದು 4 ದಿನ ಹಾಲಿಡೇ ಸಿಗ್ಬಿಡುತ್ತೆ. ಸೊ ಆಲ್ಮೋಸ್ಟ್ 4 to 5 days ಯು ಪೀಪಲ್ ವಿಲ್ ಗೆಟ್ ದ ಹಾಲಿಡೇಸ್. ಸೊ ಯಾರಿಗೂ ಸೀರಿಯಸ್ನೆಸ್ ಇರಲ್ಲ, ಇರಲಿ ಬಿಡಪ್ಪ, ದಿವಾಲಿ ಮುಗಿದ ತಕ್ಷಣ ಫುಲ್ ಓದೋಣ, ಸೊ ದಿವಾಲಿ ಆಗಲಿ. ಫಸ್ಟ್ ಏನಂದರೆ ನೀವು ಮಿಡ್ ಟರ್ಮ್ ಎಕ್ಸಾಮ್ಸ್ ಮುಗೀಲಿ, ಹಾಲಿಡೇಸ್ ಮುಗೀಲಿ. ಸೊ ಹಾಲಿಡೇಸು ಮುಗೀತು, ಸ್ಕೂಲು ಸ್ಟಾರ್ಟ್ ಆಯಿತು, ಈಗಾದರೂ ನೀವು ಸೀರಿಯಸ್ ಆಗಲೇಬೇಕು. ದಿವಾಲಿ ಆದ ತಕ್ಷಣ ಕ್ರಿಸ್ಮಸ್ ಹಾಲಿಡೇಸ್ ಬರುತ್ತೆ. ಸೊ ಇದನ್ನೇ ಮಾಡ್ಕೊಂತ ಹೋದರೆ ಏನೂ ಸ್ಟಡೀಸ್ ಆಗಲ್ಲ. ಸೊ ನೀವು ಈಗ ಸೀರಿಯಸ್ ಆಗಲೇಬೇಕು. ಸೊ ಅಕ್ಟೋಬರ್ ನಂತರಲ್ಲಿ ಏನು ಮಾಡ್ಬೋದು, ಫೌಂಡೇಶನ್ ಅನ್ನ ಕಂಪ್ಲೀಟ್ಲಿ ಸ್ಟ್ರಾಂಗ್ ಮಾಡ್ಕೊಂಬಿಡಿ, ಆಯ್ತಾ? ಕವರ್ ಎಂಟೈರ್ ಸಿಲೆಬಸ್ ಒನ್ಸ್ ಬಿಫೋರ್ ದ ನವೆಂಬರ್ ಎಂಡ್ಸ್. ಕ್ಲಿಯರ್? ಲೈಕ್ ಮಾರ್ನಿಂಗ್ 6 to 8. ಮಾರ್ನಿಂಗ್ ಏನು ನನಗೆ ಗೊತ್ತು, ಆಲ್ಮೋಸ್ಟ್ ಸ್ಕೂಲಿಗೆ ಹೋಗೋದು ಎಲ್ಲರೂ 8 o'clockಗೆ, ಆಯಿತಾ? ಸೊ 8 o'clock ತನಕ, ಇಲ್ಲಾಂದರೆ 6 to 7, ಇಲ್ಲಾಂದರೆ 6 to 8 ಯಾರಿಗಾಗುತ್ತಲ್ಲ, ಮೀನ್ಸ್ ಅಕಾರ್ಡಿಂಗ್ ಟು ದ ಸ್ಕೂಲ್ ಟೈಮಿಂಗ್ಸ್. ಓಕೆ, ನಾನು ಕಾಮನ್ ಆಗಿ ತೊಗೊಂಡಿರೋದು, ನೀವು ಯು ಪೀಪಲ್ ಕ್ಯಾನ್ ಜಸ್ಟ್ ಮಾಡಿಫೈ ಇಟ್. ಕ್ಲಿಯರ್? 6 to 8 ಯು ಪೀಪಲ್ ಕ್ಯಾನ್ ಸಾಲ್ವ್ ಒನ್ ಮ್ಯಾಥ್ಸ್ ಕಾನ್ಸೆಪ್ಟ್ ಆ್ಯಂಡ್ ದ ಎಕ್ಸಾಂಪಲ್ಸ್, ಮೀನ್ಸ್ ಎಕ್ಸಸೈಸಸ್ ಕೊಡ್ತಾರೆ. ಒಂದು ಚಾಪ್ಟರ್ ಆದ ತಕ್ಷಣ ನಿಮಗೆ ಏನು ಎಕ್ಸಸೈಸು 2.1, 2.3, 2.4 ಎಕ್ಸಸೈಸ್ ಕೊಡ್ತಾರೆ. ಐ ನೋ ಇನ್ ಸ್ಕೂಲಲ್ಲಿ ನೀವು ಹೋಮ್ವರ್ಕ್ಸ್ ಕೊಡ್ತಾರೆ ಅದ್ರ ಪ್ರಕಾರನೇ, ರೈಟ್? ಸೊ ನೀವು ಏನು ಮಾಡ್ಬೋದು ಅಂದರೆ ಮಾರ್ನಿಂಗ್ ಏನು ಹೋಮ್ವರ್ಕ್ ಕೊಟ್ಟಿರ್ತಾರಲ್ಲ, ಆ ಹೋಮ್ವರ್ಕ್ಸ್ ಅನ್ನು ಸಾಲ್ವ್ ಮಾಡಿ. ಸೊ ದ್ಯಾಟ್ ಯುವರ್ ಮೈಂಡ್ ವಿಲ್ ಬಿ ಫ್ರೆಶ್. ಮಲ್ಕೊಂಡು ಎದ್ದಿರ್ತಾರಲ್ಲ, ಮೈಂಡ್ ಫ್ರೆಶ್ ಇರುತ್ತೆ, ಆಕ್ಟಿವ್ ಆಗಿ ಮ್ಯಾಥ್ಸ್ ಸಾಲ್ವ್ ಆಗುತ್ತೆ. ಸೊ ಈಗ ಅಕಸ್ಮಾತ್ ನೀವು ಯಾವುದಾದ್ರು ಲ್ಯಾಂಗ್ವೇಜ್ ಮಾಡ್ಲಿಕ್ಕೆ ಹೋದ್ರೆ ನಿಮಗೆ ಆಕ್ಚುಲಿ ಏನಾಗುತ್ತೆ ಅಂದರೆ ಇಟ್ ವಿಲ್ ಬಿ ಡಿಫಿಕಲ್ಟ್, you will feel bored. So it's better that you do the maths concepts at the morning, early morning itself. Okay, school timing will be regular class and daily note updates will be there after 8 o'clock till 4:30. Some people will have till 5 o'clock, 5:30, right? Evening 6 to 8. 6 to 8 ಏನು ಮಾಡಬಹುದು, ಸೈನ್ಸ್ ಥಿಯರಿ ಪ್ಲಸ್ ದ ಡಯಾಗ್ರಾಮ್ಸ್. ಸೈನ್ಸ್ ಅನ್ನ ಚೆನ್ನಾಗಿ ಕುಂತು ಓದಿ. ಐ ನೋ ಫಿಸಿಕ್ಸ್ ಯಾರಿಗೆ ಡಿಫಿಕಲ್ಟ್ ಆಗ್ತಿದೆ, ಫಿಸಿಕ್ಸ್ ಅನ್ನ ಮಾಡಿ 2 ದಿನ, ಮಂಡೇ ಟ್ಯೂಸ್ಡೇ ಫಿಸಿಕ್ಸ್ ಅನ್ನ ಮಾಡಿ, ವೆನಸ್ಡೇ ಥರ್ಸ್ಡೇ ನೀವು ಏನು ಮಾಡ್ಬೋದು, ಯು ಪೀಪಲ್ ಕ್ಯಾನ್ ಡೂ ದ ಕೆಮಿಸ್ಟ್ರಿ, ಆ್ಯಂಡ್ ಥರ್ಸ್ಡೇ ಫ್ರೈಡೇ ಯು ಪೀಪಲ್ ಕ್ಯಾನ್ ಡೂ ದ ಬಯಾಲಜಿ. ಈ ಥರ ನೀವು ಡಿಸ್ಟ್ರಿಬ್ಯೂಟ್ ಮಾಡ್ಕೋಬಹುದು ಇದನ್ನ, ಆಯ್ತಾ? ಐ ಟೆಲ್ ಯು ಪೀಪಲ್ ಹೌ ಯು ಪೀಪಲ್ ಕ್ಯಾನ್ ಡಿಸ್ಟ್ರಿಬ್ಯೂಟ್ ಆಲ್ಸೋ. ಸೊ ಇದನ್ನ ಹೆಂಗೆ ಮಾಡ್ಕೋಬೇಕಂದ್ರೆ, ಮಂಡೇ ಟ್ಯೂಸ್ಡೇ ನೀವೇನು ಮಾಡ್ಕೋಬಹುದು, ಯು ಪೀಪಲ್ ಕ್ಯಾನ್ ಡೂ ಮಂಡೇ ಟ್ಯೂಸ್ಡೇ ಫಿಸಿಕ್ಸ್, ಬಿಕಾಸ್ ಸಂಡೇ ರೆಸ್ಟ್ ಮಾಡಿರ್ತಾರಲ್ಲ, ಫಿಸಿಕ್ಸ್ ನೀವು ಆಕ್ಟಿವ್ನೆಸ್ ಬರುತ್ತೆ ಸ್ವಲ್ಪ. ವೆನಸ್ಡೇ ಥರ್ಸ್ಡೇ ಯು ಪೀಪಲ್ ಕ್ಯಾನ್ ಡೂ ವಿತ್ ದ ಕೆಮಿಸ್ಟ್ರಿ. ದೆನ್ ಆಫ್ಟರ್ವರ್ಡ್ಸ್ ಆನ್ ಫ್ರೈಡೇ and Saturday you people can crack with
ಬಯಾಲಜಿ. ಬಿಕಾಸ್ ಸಾಟರ್ಡೆ ನೀವು ಕುಂತು ಬಯಾಲಜಿ ಡೈಗ್ರಾಮ್ಸ್ ಅನ್ನ ಪ್ರಾಕ್ಟೀಸ್ ಮಾಡ್ಕೋಬಹುದು ಈಸಿಯಾಗಿ, ಆಯ್ತಾ. ಸೊ ನೆಕ್ಸ್ಟ್ ಅಟ್ ನೈಟ್ 8:30 to 9:30 ಸೋಷಿಯಲ್ ಆ್ಯಂಡ್ ಲ್ಯಾಂಗ್ವೇಜ್ ರೀಡಿಂಗ್. ಸೋಷಿಯಲ್ನಲ್ಲಿ ಸ್ಪೆಷಲ್ ಆಗಿ ನಿಮಗೊಂದು ಈಸಿಯಾಗಿ ಒಂದು ಮೆಥಡ್ ಹೇಳಿದ್ರೆ, ಸೋಷಿಯಲ್ನಲ್ಲಿ ಟೆಕ್ಸ್ಟ್ ಬುಕ್ಸ್ ಓದಿದ್ರೆ ಈಸಿಯಾಗಿ ಕಾನ್ಸೆಪ್ಟ್ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಬಿಕಾಸ್ ಸೋಷಿಯಲ್ನಲ್ಲಿ ಹೇಗಿರುತ್ತೆ, ಡೇಟ್ಸ್ ನೆನಪಿಟ್ಕೋಬೇಕು, ನೀವು ಕಾನ್ಸೆಪ್ಟ್ಸ್ನ ನೆನಪಿಟ್ಕೋಬೇಕು, ರಾಜ ರಾಣಿ ನೆನಪಿಟ್ಕೋಬೇಕು ಹೆಸರು. ಸೊ ಅದರ ಸಲುವಾಗಿ ನೀವು ಕುಂತು ಸ್ಟೋರಿ ಗೊತ್ತಾಯ್ತಪ್ಪ, ಯಾರು ಎಲ್ಲಿಂದ ಬಂದ್ರು, ಎಲ್ಲಿ ಅಟ್ಯಾಕ್ ಆಯಿತು, ಏನಾಗಿತ್ತು, ಅವೆಲ್ಲ ಸ್ಟೋರಿನೇ ಗೊತ್ತಾಯ್ತು ಅಂದರೆ ನಿಮಗೆ ಈಸಿಯಾಗಿ ನೀವು ಟ್ರಿಕ್ಸ್ ಯೂಸ್ ಮಾಡಿ ಡೇಟ್ಸನ್ನು ನೆನಪಿಟ್ಕೋಬಹುದು. ಸೋಷಿಯಲ್ನಲ್ಲಿ ಯು ಪೀಪಲ್ ಕ್ಯಾನ್ ರಿಮೆಂಬರ್ ದ ನೇಮ್ಸ್ ಆಲ್ಸೋ ಅಕಾರ್ಡಿಂಗ್ ಟು ಯುವರ್ ಫ್ರೆಂಡ್ಸ್ ನೇಮ್. ಸೊ ಇವನ್ನೆಲ್ಲ ಟ್ರಿಕ್ಸ್ ಯೂಸ್ ಮಾಡ್ಕೋಬೇಕು ಸೋಷಿಯಲ್ನಲ್ಲಿ. ಸೊ ಈ ಥರ ಸ್ಮಾಲ್ ಟೈಮ್ ಟೇಬಲ್ ಹಾಕೊಟ್ಟಿದ್ದೇನೆ ನಿಮಗೆ ಅಕ್ಟೋಬರ್ ಸಲುವಾಗಿ. ಸೊ ಅಕ್ಟೋಬರ್ನಲ್ಲಿ ಸ್ಪೆಷಲಿ ಹೇಳೋದು, ಫಸ್ಟ್ ಸ್ಕೂಲ್ನಲ್ಲಿ ಏನು ಕಲಿಸಿರ್ತಾರಲ್ಲ ಅದನ್ನ ಕುಂತು ಬಂದು ನೋಡ್ಕೊಳ್ಳಿ, ಹಾಫ್ ಆನ್ ಅವರು ಏನು ಕಲಿಸಿದ್ದಾರೆ, ಏನು ಹೋಮ್ವರ್ಕ್ ಕೊಟ್ಟಿದ್ದಾರೆ, ನಾ ಏನು ಮಾಡಬೇಕು. ಸೊ ಅದ್ರ ಪ್ರಕಾರ ಇದನ್ನ ಯೂಸ್ ಮಾಡ್ಕೋಬಹುದು, ಆಯ್ತಾ. ನೆಕ್ಸ್ಟ್ ವಾಟ್ ಯು ಪೀಪಲ್ ಕ್ಯಾನ್ ಡೂ ಇನ್ ಅ ವೀಕ್ಲಿ ಟಾರ್ಗೆಟ್. ಅಕ್ಟೋಬರ್ನಲ್ಲಿ ವೀಕ್ಲಿ ಸ್ಯಾಟರ್ಡೇಸ್ ಅಂಡ್ ಸಂಡೇಸ್ ವಾಟ್ ಯು ಪೀಪಲ್ ಕ್ಯಾನ್ ಡೂ ಇಟ್. ಸೊ ಫಿನಿಶ್ 2 chapters of maths, like almost 2 units of science. So 1 chapter at least, finish 2 chapters of maths. 5 days nalli 2 chapters of maths means almost 4 exercises in 1 chapter. Okay, ಆಮೇಲೆ ಸೈನ್ಸ್ 2 ಚಾಪ್ಟರ್ ಮುಗಿಸ್ಕೋಬಹುದು, ಆರಾಮಾಗಿ ಮುಗಿಸ್ಬೋದಪ್ಪ. 3 days ಸೈನ್ಸ್ ಮಾಡಿದ್ರೆ ಆರಾಮಾಗಿ ಮುಗೀತೆ, ಏನು ಟೆನ್ಷನ್ನೇ ಇಲ್ಲ, ಆಯ್ತಾ. ರಿವೈಸ್ ಗ್ರಾಮರ್ ಅಂಡ್ ದ ಲೆಟರ್ ರೈಟಿಂಗ್ ಟ್ವೈಸ್ ಅ ವೀಕ್. ವೈ? ಬಿಕಾಸ್ ಯು ಪೀಪಲ್ ವಿಲ್ ಸ್ಕೋರ್ ಅ ವೆರಿ ಗುಡ್ ಮಾರ್ಕ್ಸ್ ಓನ್ಲಿ ಫ್ರಮ್ ದ ಲೆಟರ್ ರೈಟಿಂಗ್, ಎಸ್ಸೇಸ್ ಅಂಡ್ ಅ ಗ್ರಾಮರ್ ಪಾರ್ಟ್. ಬಿಕಾಸ್ 50% ಇಂಗ್ಲೀಷ್ನಲ್ಲಿ ಗ್ರಾಮರನೇ ಇರೋದು. ಗ್ರಾಮರನ್ನು ಈಸಿಯಾಗಿ ಸ್ಕೋರ್ ಮಾಡಬೇಕಂದ್ರೆ ನೀವು ಪ್ರಾಕ್ಟೀಸ್ ಇಸ್ ನೆಸಸರಿ. ನೀವು ಎಷ್ಟು ಎಕ್ಸಾಂಪಲ್ಸನ್ನು ಸಾಲ್ವ್ ಮಾಡ್ತಾರಲ್ಲ ಅಷ್ಟು ನಿಮಗೆ ಈಸಿ ಆಗುತ್ತೆ ಗ್ರಾಮರ್ ಅಂಡರ್ಸ್ಟ್ಯಾಂಡಿಂಗ್ಲಿಗೆ, ಆಯ್ತಾ. ಸಂಡೇ ವೀಕ್ಲಿ ಟೆಸ್ಟ್, ಲೈಕ್ 1 hour ಮಿನಿ ಟೆಸ್ಟ್ ಇಸ್ ಕಂಪಲ್ಸರಿ, ಆಯ್ತಾ. ಸೊ ಯಾವ ಥರ ಟೆಸ್ಟ್ ಮಾಡ್ಕೋಬೇಕು, ಒಂದು 10 ಕ್ವಶನ್ ತಗೊಳ್ಳಿ, ಆ 10 ಕ್ವಶನ್ ಕುಂತು ಸಾಲ್ವ್ ಮಾಡಿ. ಇನ್ ಕೇಸ್ ಟ್ಯೂಷನ್ಗೆ ಹೋಗ್ತಿದ್ರೆ ಟೀಚರ್ ಹೇಳಿ, ಇನ್ ಕೇಸ್ ಟ್ಯೂಷನ್ ಹೋಗ್ತಿಲ್ಲ ಆದರೆ ನಿಮ್ಮ ಅಮ್ಮನಿಗೆ ಹೇಳಿ, ಅಪ್ಪನಿಗೆ ಹೇಳಿ, ಇಲ್ಲಾಂದ್ರೆ ನಿಮ್ಮ ಸಿಬ್ಲಿಂಗ್ಸ್ ಆದ್ರೆ ಹೇಳಿ, 10 ಕ್ವಶನ್ ಹಾಕಿಕೊಟ್ಟ ಈ ಚಾಪ್ಟರಿಂದ ಹೋಗಿ ಹುಡುಕಾಡಿ ನನಗೆ ಕೊಟ್ಬಿಡು, ನಾನು ಕುಂತು ಸಾಲ್ವ್ ಮಾಡ್ತೇನೆ. ಸೊ ದಸ್ ಯು ಪೀಪಲ್ ನೀಡ್ ಟು ಟೇಕ್ ದ ಇನಿಷಿಯೇಷನ್, ದೆನ್ ಓನ್ಲಿ ಈಸಿಲಿ ಯು ಕ್ಯಾನ್ ಸ್ಕೋರ್ ದ ಮಾರ್ಕ್ಸ್. Clear? Goal is what? Complete almost 70% syllabus revision by the October end. Clear? Next comes the November. So November is about chapter completion and the question bank. ಚಾಪ್ಟರ್ ಕಂಪ್ಲೀಷನ್ ಅಂದರೆ ಯಾವ ಚಾಪ್ಟರ್ಸ್ ಮುಗ್ದಿದೆ ನನಗೆ ಗೊತ್ತು. ಆಲ್ಮೋಸ್ಟ್ ಎಲ್ಲ ಸ್ಕೂಲ್ಸು ನವೆಂಬರ್ ಎಂಡ್ ಇಲ್ಲಾಂದರೆ ಡಿಸೆಂಬರ್ ಫಸ್ಟ್ ವೀಕ್ನಲ್ಲಿ ಎಲ್ಲ ಪೋರ್ಷನ್ ಮುಗಿಸ್ತಾರೆ. ವೈ? ಬಿಕಾಸ್ ಡಿಸೆಂಬರ್ 1 week ಯು ವಿಲ್ ಬಿ ಹ್ಯಾವಿಂಗ್ ಅ ಕ್ರಿಸ್ಮಸ್ ಹಾಲಿಡೇಸ್, ಇನ್ನೊಂದು ಲಾಸ್ಟ್ ವೀಕು ಸ್ಟಡಿ ಹಾಲಿಡೇ ಇರುತ್ತೆ ಪ್ರಿಪ್ರೇಟರಿ ಎಕ್ಸಾಮ್ಸ್ಗೆ. ಸೊ ಆಲ್ಮೋಸ್ಟ್ ಆಲ್ ದ ಸ್ಕೂಲ್ಸ್ ವಿಲ್ ಫಿನಿಶ್ ಯೋರ್ ಪೋರ್ಷನ್ಸ್ ಬೈ ಡಿಸೆಂಬರ್ ಫಸ್ಟ್ ವೀಕ್ ಆರ್ ನವೆಂಬರ್ ಎಂಡ್. ಸೊ ನೀವು ನವೆಂಬರ್ ಎಂಡ್ನಲ್ಲಿ ಎಲ್ಲ ಪೋರ್ಷನ್ ಮುಗಿಸ್ಕೊಂಡ್ಬಿಟ್ರೆ ನಿಮಗೆ ಈಸಿ ಆಗುತ್ತೆ ಕ್ವಶನ್ ಪೇಪರ್ ಸಾಲ್ವ್ ಮಾಡಲಿಕ್ಕೆ ಡಿಸೆಂಬರ್ನಲ್ಲಿ, ಆಯಿತಾ. ಸೊ ಆಲ್ರೆಡಿ ಇನ್ ಕೇಸ್ ನಿಮ್ಮ ಸ್ಕೂಲ್ನಲ್ಲಿ ಸ್ಲೋ ಇದ್ರೆ ನೋ ಪ್ರಾಬ್ಲಮ್, ರಿತಿಕಾ ಮ್ಯಾಮ್ ಇಸ್ ದೇರ್. ಸೊ ರಿತಿಕಾ ಮ್ಯಾಮ್ ಆಲ್ರೆಡಿ ಎಲ್ಲ ಶಾರ್ಟ್ಸ್ ಮಾಡಿದ್ದಾರೆ, ಎಲ್ಲ ಚಾಪ್ಟರ್ಸು 1 hour ಶಾರ್ಟ್ಸ್ ಮಾಡಿದ್ದೇನೆ, ಚೆನ್ನಾಗಿ ಕುಂತು ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಸ್ಮಾರ್ಟ್ ವರ್ಕ್ ಮಾಡಿ, ಆ್ಯಕ್ಚುಲಿ ನೀವು ಅದನ್ನು ಫಾಲೋ ಮಾಡ್ಕೋಬೇಕು, ಆಯಿತಾ. ಸೊ ನಾನು ಏನು ನೋಟ್ಸ್ ಕೊಟ್ಟಿದ್ದೇನಲ್ಲ ಅದನ್ನಷ್ಟೇ ಓದಿದ್ರೂ ಸಾಕು. ಇಟ್ಸ್ ನಾಟ್ ಲೈಕ್ ಯು ಶುಡ್ ಸಿಟ್ ಅಂಡ್ ರೀಡ್ ಹೋಲ್ ಟೆಕ್ಸ್ಟ್ ಬುಕ್. ನಾನು ಏನು ಕೊಟ್ಟಿದ್ದೇನೆ ಅಷ್ಟು ಓದ್ರೂ ಸಾಕು. ಅದರೆಲ್ಲ ಎಲ್ಲ ಹೇಳಿದ್ದೇನೆ. ಯು ಪೀಪಲ್ ಕ್ಯಾನ್ ಗೋ ಆ್ಯಂಡ್ ಚೆಕ್ ದ್ಯಾಟ್ ಆಲ್ಸೋ. ಕ್ಲಿಯರ್? ಸೊ ಟೈಮಿಂಗು ಮಾರ್ನಿಂಗ್ ಮ್ಯಾಥ್ಸ್ ಪ್ರಾಬ್ಲಮ್ಸ್ ಯು ನೀಡ್ ಟು ಸಾಲ್ವ್ ಅಕಾರ್ಡಿಂಗ್ ಟು ದ ಅಕ್ಟೋಬರ್ ಮಂತ್ ಹ್ಯಾವ್ ಟೋಲ್ಡ್ ಯು. ಈವ್ನಿಂಗ್ ಏನು ಮಾಡ್ಬೋದು, ಸೈನ್ಸ್ ಪ್ಲಸ್ ಸೋಷಿಯಲ್ ಇಂಪಾರ್ಟೆಂಟ್ ಕ್ವಶನ್ಸ್ ಆನ್ಸರ್ಸ್ ಮಾಡ್ಬೋದು. ನೈಟು ಲ್ಯಾಂಗ್ವೇಜ್ ರೈಟಿಂಗ್ ಪ್ರಾಕ್ಟೀಸ್ ಲೈಕ್ ಎಸ್ಸೆ, ಕಂಪ್ಯಾರಿಸನ್ಸ್, ಲೆಟರ್ ರೈಟಿಂಗ್, ಆಲ್ ದೋಸ್ ಥಿಂಗ್ಸ್ ಶುಡ್ ಬಿ ಡೂಯಿಂಗ್ ಅಟ್ ನೈಟ್. ಸೊ ಊಟ ಆಗಿದ ತಕ್ಷಣ ಎಲ್ಲರಿಗೂ ನಿದ್ದೆ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ರೈಟ್. ಸೊ ಅವಾಗಿದ್ದನ್ನು ಮಾಡಿದರೆ ಯೂಸ್ಫುಲ್ ಆಗುತ್ತೆ. Clear? So what will be the weekly plan for the November? 1 model paper every Sunday. So 1 model paper every Sunday, it's compulsory. Okay, compulsory agi every Monday you people need to do this thing. If you people will follow this much, it will be so easy for you people to score good marks in your exams. Clear? Revise formulas, definitions and the timelines. Maintain 1 error book, write all the mistakes in 1 notebook. I know you people are feeling it very difficult. If you people will not do this, how you can score 600 plus in your SSLC exams? Want to score 600 plus in your SSLC exams? Need to follow this thing. 1 year hard work ಮಾಡಿದಕ್ಕೆ ರಿಸಲ್ಟ್ಸ್ ಬಂದರೆ ಚಲೋ ಕಾಲೇಜ್ ಸಿಗುತ್ತೆ, PUC ನಲ್ಲಿ ರಿಸಲ್ಟ್ಸ್ ಬಂದರೆ ಚಲೋ ಇಂಜಿನಿಯರಿಂಗ್ ಕಾಲೇಜ್ ಸಿಗುತ್ತೆ. ಸೊ ಈ ಥರ ಐ ನೋ ಇಟ್ ಇಸ್ ಅ ಸೈಕಲ್, ಬಟ್ ಈ ಸೈಕಲ್ ನಿಮಗೆ ಬಹಳ ಇಂಪಾರ್ಟೆಂಟ್ ಇದೆ ಟು ಸ್ಟೇ ಅ ಕನ್ಸಿಸ್ಟೆನ್ಸಿ ಆ್ಯಂಡ್ ವೆರಿ ಹ್ಯಾಪಿ ಇನ್ ಯುವರ್ ಲೈಫ್. ಕ್ಲಿಯರ್? ಸೊ ಮೇಂಟೈನ್ 1 error book and goal is what? Syllabus completed, strong notes ready by the
month. Even I have done you people a separate video that how you can topper style notes ಅನ್ನ ಹೇಗೆ ಮಾಡ್ಕೋಬಹುದು ಅನ್ನೋದು ವಿಡಿಯೋ ಆಲ್ರೆಡಿ ಮಾಡಿದ್ದೇನೆ. ಅಲ್ಲಿ ಹೋಗಿ ನೋಡಿ ಚೆಕ್ ಮಾಡಿ, ಅಲ್ಲಿ ಟಾಪರ್ಸ್ ತರ ಹೇಗೆ ನೋಟ್ಸ್ ಮಾಡ್ಕೋಬಹುದು. ಆ ನೋಟ್ಸ್ ಅನ್ನ ನವೆಂಬರ್ ಎಂಡನಷ್ಟರಲ್ಲಿ ಕಂಪ್ಲೀಟ್ ಮಾಡಿ ಎಲ್ಲ ಚಾಪ್ಟರ್ಸ್. ಈ ತರ ಮಾಡಿದ್ರೆ ನಿಮಗೆ ಕಂಪ್ಲೀಟ್ಲಿ ಈಸಿ ಆಗುತ್ತೆ ಡಿಸೆಂಬರ್ ನಲ್ಲಿ. ಆಯ್ತಾ, ಡಿಸೆಂಬರ್ ನಲ್ಲಿ ಏನ್ ಮಾಡೋದು, ರಿವಿಷನ್ ಪ್ಲಸ್ ಮಾಕ್ ಟೆಸ್ಟ್. ವೈ? ಬಿಕಾಸ್ ಯು ವಿಲ್ ಬಿ ಹ್ಯಾವಿಂಗ್ ಎಕ್ಸಾಮ್ಸ್ ಇನ್ ಯೋರ್ ಜನವರಿ, so you should not at all waste the time. Clear? Revision full syllabus and write 3 full length tests. Like first week you're going to write with the science and maths revision, completely science but the maths revision ಮಾಡ್ತಾರಾ. Second week social and language revision. Third week first mock test apply ಮಾಡ್ತಾರಾ, because ಇಲ್ಲಿ revision ಮಾಡಿರ್ತಾರ 2 weeks ನಲ್ಲಿ. ಆಯ್ತಾ, 2 weeks revision ಮಾಡಿದ ತಕ್ಷಣ go for the mock test for the third week and fourth week. Most probably you will be having a holidays. What holidays you will be having? Christmas holidays you will be having. So one day, one thing you people can do it at the third week of the December. ಒಂದ್ ದಿನ ಸೈನ್ಸ್ ಪೇಪರು, ಒಂದ್ ದಿನ ಇಂಗ್ಲಿಷು, ಒಂದ್ ದಿನ ಸೋಷಿಯಲ್ ಸೈನ್ಸು, ಒಂದ್ ದಿನ ಮ್ಯಾಥ್ಸು. ಆ ತರ ಮಾಡಿದ್ರೆ ನಿಮಗೆ ಐಡಿಯಾ ಗೊತ್ತಾಗುತ್ತೆ ಪ್ರಿಪರೇಟರಿ ಎಕ್ಸಾಮ್ ಬರೆಯೋಕ್ಕಿಂತ ಮೊದಲು ಹೇಗಪ್ಪ ಪೇಪರ್ ಬರುತ್ತೆ ಮತ್ತೆ ಹೇಗೆ ಅಟೆಂಪ್ಟ್ ಮಾಡಬೇಕು ಕ್ವಶನ್ಸ್ ಅನ್ನ. ಸೊ ಫೋರ್ತ್ ವೀಕ್ ಏರಿಯಾ ರೀಸ್ಟಡಿ. ಸೊ ವೀಕ್ ಏರಿಯಾ ನಿಮಗೆ ಗೊತ್ತಾಗುತ್ತೆ ಟೆಸ್ಟ್ ಬರದ ತಕ್ಷಣ ನಿಮಗೆ ವೀಕ್ ಏರಿಯಾಸ್ ಗೊತ್ತಾಗುತ್ತೆ. ಅದಾದ ತಕ್ಷಣ ಆ ಕಾನ್ಸೆಪ್ಟ್ಸ್ ಅನ್ನ ಇನ್ನೊಂದ್ಸಲ ಕುಂತು ಓದಿ, ಸೊ ದ್ಯಾಟ್ ಇಟ್ ವಿಲ್ ಬಿ ವೆರಿ ಈಸಿ ಟು ಅಟೆಂಪ್ಟ್ ಫಾರ್ ಯೋರ್ ಪ್ರಿಪರೇಟರೀಸ್. ಕ್ಲಿಯರ್? Next comes what? Tip for the December. Every day 2 hours revision and 2 hours of writing practice. ರೈಟಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಎಷ್ಟು ಬರೀತಾರಲ್ಲ ಅಷ್ಟು ತಲೆಯಲ್ಲಿ ಉಳಿತೆ. ನಾನು ಸುಳ್ಳು ಹೇಳೋ ಬಿಡ್ಲೋ ನನಗೆ ಗೊತ್ತಿಲ್ಲ, ಬಟ್ ನಿಮಗೆ ಸರಿನೇ ಹೇಳ್ತಿದ್ದೇನೆ ನಾನು. ಎಷ್ಟು ಬರೀತೀರ, ಒಂದು ಸಲ ಬರೆಯೋದು 100 ಸಲ ಓದೋದು. ಸೊ ಅದಕ್ಕೆ ಯು ಪೀಪಲ್ ನೀಡ್ ಟು ರೈಟ್ ಇಟ್ at any cost. Okay, night 30 minutes only reading definitions, formulas. Goal should be like what? Almost 80% of the exam ready before the new year. Before your new year starts, January ನಲ್ಲಿ ಪ್ರಿಪರೇಟರಿ ಸ್ಟಾರ್ಟ್ ಆಗೋಕ್ಕಿಂತ ಮೊದಲು 80% ನೀವು ಪರ್ಫೆಕ್ಟ್ ಇರಬೇಕು. ಹೆಡ್ನಲ್ಲಿ ತಲೆಯಲ್ಲಿ ಏನಿರಬೇಕು, ಯಾವುದಾದ್ರೂ ಕ್ವಶನ್ ಕೇಳಿದ್ರೆ ಎಸ್ ಐ ನೋ ದಟ್ ಕ್ವಶನ್, ಇವನ್ ದೋ ಯು ಆರ್ ನಾಟ್ ಏಬಲ್ ಟು ಟೆಲ್ ದ ಆನ್ಸರ್, ನೋ ಪ್ರಾಬ್ಲಮ್. ಯು ಶುಡ್ ಬಿ ಲೈಕ್ ವಾಟ್, ಐ ನೋ ದಿಸ್ ಆನ್ಸರ್, ಐ ನೋ ದಿಸ್, ಐ ಕ್ಯಾನ್ ಆನ್ಸರ್ ದಿಸ್. ಆ ಥರ ಕಾನ್ಫಿಡೆನ್ಸ್ ಇರಬೇಕು. Next, what you're going to do in January? Preparatory exams power month it is. So like perform like a real SSLC exam practice before preparatory 1 to 10. That is going to be a quick recap of all the subjects. Means either ನಾನು just normal ಆಗಿ ಹೇಳಿದ್ದೇನೆ because we still didn't get the dates of the preparatories. So 2 preparatory ಅಂತ ಸ್ಕೂಲ್ ಪ್ರಕಾರ ನಡೆಯುತ್ತೆ, 1 preparatory ಬೋರ್ಡ್ಸ್ ಪ್ರಕಾರ ನಡೆಯುತ್ತೆ. ಸೊ ಈಗ ನೀವು ಅದನ್ನ ಜನವರಿನಲ್ಲಿ ಟೈಮ್ ಟೇಬಲ್ ಹಾಕೋಬೇಕು, ಯಾವಾಗ ಎಷ್ಟು ಎಕ್ಸಾಮ್ ಇದೆ, ಯಾವಾಗ ಏನು ಓದ್ಬೇಕು ಅನ್ನೋದು. ಆಯ್ತಾ? ಡ್ಯೂರಿಂಗ್ ಪ್ರಿಪರೇಟರಿ ಎಕ್ಸಾಮ್ಸ್ ಏನ್ ಮಾಡ್ಬೋದು, ರೈಟ್ ಸೀರಿಯಸ್ಲಿ ಸೇಮ್ ಎಕ್ಸಾಮ್, ಸೇಮ್ ಲೈಕ್ ಹೌ ಯು ಆರ್ ರೈಟಿಂಗ್ ಯೋರ್ ಬೋರ್ಡ್ಸ್. ನಿಮ್ಗೆ ಏನು ಸೀರಿಯಸ್ನೆಸ್ ಬೋರ್ಡ್ಸ್ ನಲ್ಲಿ ಇದೆ ಅಲ್ಲ, ಅದೇ ಸೀರಿಯಸ್ನೆಸ್ ಪ್ರಿಪರೇಟರಿನಲ್ಲಿನೂ ಇಟ್ಕೊಳ್ಳೇಬೇಕು. ಆಯ್ತಾ? ಸೊ ದಿಸ್ ಇಸ್ ವಾಟ್ ಯು ಪೀಪಲ್ ಕ್ಯಾನ್ ಡೂ ಇಟ್. ಆಫ್ಟರ್ ಪ್ರಿಪರೇಟರಿ ಚೆಕ್ ಆನ್ಸರ್ ಪೇಪರ್ಸ್, ಕರೆಕ್ಟ್ ದ ಮಿಸ್ಟೇಕ್ಸ್. ಸೊ ಪೇಪರ್ಸ್ ಬರುತ್ತಪ್ಪ, ಓಕೆ. ಪ್ರಿಪರೇಟರಿ ಎಕ್ಸಾಮ್ ಬಂದ ತಕ್ಷಣ ಸೈಡ್ಗೆ ಇಟ್ಬಿಡೋದಿಲ್ಲ, ಅದರಿಂದನೇ ಕ್ವಶನ್ಸ್ ಬೀಳೋದಪ್ಪ. ನೀ ಅದನ್ನೇ ಸೈಡ್ಗೆ ಇಟ್ಬಿಟ್ಟಂದ್ರೆ ಹೇಗೆ ಸ್ಕೋರ್ ಮಾಡ್ತೀಯಾ? ದ್ಯಾಟ್ಸ್ ವಾಟ್ ದ ಟಾಪರ್ಸ್ ಡೂ. ಟಾಪರ್ಸ್ ಏನು ಮಾಡ್ತಾರೆ, ಒಂದು ಕ್ವಶನ್ ಪೇಪರ್ ಕುಂತು ಸಾಲ್ವ್ ಮಾಡ್ತಾರೆ. ನೀವು ಅಕಸ್ಮಾತ್ ಒಂದು ಸೈಡ್ಗೆ ಇಟ್ಟರೆ ನೀವು ಟಾಪರ್ ಆಗಿಲ್ಲ. ಸೊ ಜಸ್ಟ್ ಕೀಪ್ ಇಟ್ ದ್ಯಾಟ್ ಇನ್ ಯೋರ್ ಹೆಡ್. ಓಕೆ, ಐಡೆಂಟಿಫೈ ದ 3 week ಚಾಪ್ಟರ್ಸ್, ಲೈಕ್ ರಿವೈಸ್ ದಮ್ ಇಮಿಡಿಯೇಟ್ಲಿ, ಲೈಕ್ ಯು ವಿಲ್ ಹ್ಯಾವ್ ಅ ಐಡಿಯಾ. ಓಕೆ, ನೀವು ಯಾವ್ದ್ರಲ್ಲಿ ವೀಕ್ ಆಗ್ತಿದ್ದಾರೆ ಅನ್ನೋದು ಅದನ್ನ ಒಂದು ಮಿಸ್ಟೇಕ್ ಬುಕ್ನಲ್ಲಿ ಬರೆದ್ಬಿಡಿ. ಆ ಮಿಸ್ಟೇಕ್ ಬುಕ್ನಲ್ಲಿ ನನಗಪ್ಪ ಈ ಕಂಟ್ರೋಲ್ ಮತ್ತು ಕೋಆರ್ಡಿನೇಷನ್ ಚಾಪ್ಟರಿಂದ ಇದೇನೋ ತಿಳಿತಿಲ್ಲ, ರಿಫ್ಲೆಕ್ಸ್ ಆರ್ಕು, ನಂಗೆ ರಿಫ್ಲೆಕ್ಸ್ ಆರ್ಕ್ ತೆಗಿತಿಲ್ಲ ಅಂದರೆ ಅದ್ರ ಬಗ್ಗೆ ನೀವು ಬರ್ಕೋಬೇಕು, ಆಮೇಲೆ ಕುಂತು ಓದ್ಲಿಕ್ಕೆ. ಆಯ್ತಾ? ರೀಸಾಲ್ವ್ ಆಲ್ ದ ಇನ್ಕರೆಕ್ಟ್ ಕ್ವಶನ್ಸ್ ವಿತ್ 24 hours. ದಟ್ಸ್ ವಾಟ್ ಐ ಟೋಲ್ಡ್ ಯು. ಒನ್ಸ್ ಯು ಗೆಟ್ ದ ಕ್ವಶನ್ ಪೇಪರ್ಸ್, ಆ ಕ್ವಶನ್ ಪೇಪರ್ನಲ್ಲಿ ಯಾವ ಸಾಲ್ವ್ ಅಟೆಂಪ್ಟ್ ಮಾಡ್ಲಿಕ್ಕೆ ಆಗಿಲ್ಲ ಯಾವ ಕ್ವಶನ್ನು, ಆ ಕ್ವಶನ್ ಅನ್ನ ಕುಂತು ಸಾಲ್ವ್ ಮಾಡಿ, ಪ್ರಾಕ್ಟೀಸ್ ಮಾಡಿ. ಅದನ್ನ ಯಾಕೆ ನಾನು ಹಿಂದುಳಿದೆ, ಯಾಕೆ ನಾನು ಸಾಲ್ವ್ ಮಾಡ್ಲಿಕ್ಕೆ ಆಗಲಿಲ್ಲ, ಸೊ ಅದನ್ನು ನಿಮಗೆ ಕ್ವಶನ್ ಮಾರ್ಕ್ ಬರಬೇಕು. ಆಯ್ತಾ? ರಿಯಲೈಸೇಷನ್ ಆಗಲೇಬೇಕು. ಮೇಂಟೈನ್ ಡೈಲಿ 1 hour ಕ್ವಿಕ್ ನೈಟ್ ರಿವಿಷನ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, ಸೊ ದ್ಯಾಟ್ ಯು ವಿಲ್ ಹ್ಯಾವ್ ಅ ರಿಯಾಲಿಟಿ ಚೆಕ್ ಇನ್ ಯುವರ್ ಲೈಫ್. ಸೊ ಬಿಫೋರ್ ವಿ ಸ್ಲೀಪ್, ಚೆಕ್ ಇಟ್ ಔಟ್ ವೇರ್ ಯು ಆರ್ ಲ್ಯಾಗಿಂಗ್ ಬಿಹೈಂಡ್. That is very important. And the revision of the formulas, seeing the flow charts of the biology, that is very important. By Jan, and complete confidence and the clarity on the weak points, you should be knowing like, I'm feeling difficulty in this chapter, I'm feeling difficulty in quadratic, that, or I'm feeling difficulty in triangles. So ee tara you talel irbeku, I'm feeling difficulty in these chapters, I need to concentrate these chapters more. Clear? Next comes final touch on the confidence month, that is sharpen speed,
plus maintain your calmness in the February. So morning you'll practice one subject paper 10 to 1:30, like 3 hours you're going to solve it. This I have told you who has actually a study holidays. ಯಾರಿಗೆ ಸ್ಟಡಿ ಹಾಲಿಡೇಸ್ ಇಲ್ಲ, ಸ್ಕೂಲ್ಗೆ ಹೋಗ್ಬೇಕಲ್ಲ, ಆ ಸ್ಕೂಲಿಂದ ಬಂದ ತಕ್ಷಣ 3 hours ಟೈಮಿಂಗ್ ಇಟ್ಕೊಳ್ಳಿ, ಆಮೇಲೆ ಕುಂತು ಸಾಲ್ವ್ ಮಾಡಿ ಆಯ್ತಾ. ಸೇಮ್ ವಿತ್ ಆಫ್ಟರ್ನೂನ್ ಅಂಡ್ ನೈಟ್ ಆಲ್ಸೋ. ಸೊ ಟಿಪ್ಸ್ ಇಸ್ ವಾಟ್, ನೋ ನ್ಯೂ ಟಾಪಿಕ್ಸ್, ಫೋಕಸ್ ಓನ್ಲಿ ಆನ್ ವಾಟ್ ಪರ್ಫೆಕ್ಷನ್ ಮೀನ್ಸ್ ವಾಟ್. ನೀವೇನೋ ಒಂದು ಚಾಪ್ಟರ್, ಲೈಕ್ ಎಕ್ಸಾಂಪಲ್ ಥಿಂಕ್ ಯು ಹ್ಯಾವ್ ಸ್ಕಿಪ್ಡ್ ದ ಲೈಟ್ ಚಾಪ್ಟರ್, ಮೀನ್ಸ್ ವಾಟ್ ಯು ಹ್ಯಾವ್ ಡನ್ ಓನ್ಲಿ ದ ಇಂಪಾರ್ಟೆಂಟ್ ಕ್ವಶನ್ಸ್ ಫ್ರಮ್ ದ ಲೈಟ್ ಚಾಪ್ಟರ್, ಯು ಹ್ಯಾವ್ ನಾಟ್ ಸ್ಟಡಿಡ್ ಕಂಪ್ಲೀಟ್ಲಿ ಫ್ರಮ್ ದ ಲೈಟ್ ಚಾಪ್ಟರ್ ಆಯ್ತಾ. ಸೊ ಫೆಬ್ರವರಿಯಲ್ಲಿ ಕುಂತು ನಾವು ಓದ್ತೇನಪ್ಪ ಫುಲ್ ಲೈಟ್ ಚಾಪ್ಟರು, ಅದನ್ನ ಮಾಡ್ತೇನೆ ಇದನ್ನ ಮಾಡ್ತೇನೆ, ನೋ ಪ್ಲೀಸ್ ಡೋಂಟ್ ಡೂ ದಿಸ್ ಥಿಂಗ್ಸ್. ಸೊ ಎಷ್ಟು ಕುಂತು ಓದಿದಾರಲ್ಲ ಜನವರಿ ತನಕ ಅಷ್ಟೇ ಓದಿ ಸಾಕೆ ಸಾಕು ಆಯ್ತಾ. ಸೊ ದಿಸ್ 3 subjects per day, 1 heavy plus 2 light, that is 5 February and 100% exam ready plus mind confidence needs to be there. So revise for the subject per day. Morning quick recap of the formulas and grammars, this will help you people to remember the things. Revise ಮಾಡ್ಕೊಂತಿರ್ಬೇಕು ಆಯ್ತಾ. Evening light reading only, sleep minimum 7 hours, it's enough for your health. Okay, 7 ತಾಸು ಮಲ್ಗಿ ಸಾಕೆ ಸಾಕು, ಅದಕ್ಕಿಂತ ಜಾಸ್ತಿ ಮಲ್ಕೊಳ್ಳೋಕೆ ಹೋಗಬೇಡಿ. ಹೀಗೆ ಮಲ್ಕೊಂಡ್ರೆ ಇರ್ಲಪ್ಪ ಇವತ್ತು 10 ತಾಸು ಮಲ್ಕೋತೇನೆ, ಮುಂಜಾನೆ 10 ಗಂಟೆಗೆ ಹೇಳ್ತೇನೆ, ನೋ. ಆ 10 ಗಂಟೆ ನಿಮ್ಮ ಮಾರ್ಕ್ಸು ಕಡಿಮೆ ಬೀಳುತ್ತೆ. ಆ ಮಾರ್ಕ್ಸ್ ಕಡಿಮೆ ಬಿದ್ದರೆ ಯು ಪೀಪಲ್ ಕಾಂಟ್ ಬಿ ಅ ನೆಕ್ಸ್ಟ್ ಟಾಪರ್. ಸೊ ಮೇಕ್ ಶೋರ್ ಯು ಪೀಪಲ್ ವಿಲ್ ಟ್ರೈ ಟು ಡೂ ದ ಕಾನ್ಸೆಪ್ಟ್ಸ್ ಹೌ ಐ ಹ್ಯಾವ್ ಟೋಲ್ಡ್ ಯು. ಹೋಪ್ ಸೊ ಇಟ್ ಹಸ್ ಬೀನ್ ಹೆಲ್ಪ್ ಟು ದ ಸ್ಟೂಡೆಂಟ್ಸ್. ಸೊ ಇನ್ ಕೇಸ್ ವೆರಿ much new to the students, anyone is new to this channel, make sure to subscribe to the channel. Make sure you people will follow this also in your SSLC journey so that I will be happy. Don't forget to hit the like button. Till then, see you everyone.